ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಆರುಷಿದು ಬರ್ಡೇ ವ್ಲಾಗ್ ಆಗಿರುತ್ತೆ. ಇದಾಗಲೇ ಆಗಿ 1 ವಾರ ಮುಗಿದಿದೆ. ಇವಾಗಷ್ಟೇ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ನನ್ನ ಕೈಯಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಅಂದರೆ ಸ್ವಲ್ಪ ಮಾಡಿ ಇಟ್ಟಿದ್ದೆ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಹಿಂದಿನ ದಿವಸ ಎಲ್ಲ ಬಲೂನ್ಸ್ ಎಲ್ಲ ಕಟ್ತಾ ಇದ್ದಾರೆ. ರಕ್ಷಿತ್ ಮತ್ತು ಲಾವಣ್ಯ ಅವರೇ ಫಿಕ್ಸ್ ಮಾಡಿದ್ದೆಲ್ಲ. Playing? Yes, in car. Land Cruiser. Which car? Land Cruiser. It broke. See, time-keeping stickers. It's broken. Yes, see, it is broken. You take it everything? Yes, I am fixing everything. ಸೊ ಇವಾಗ ಬಲೂನ್ಸ್ ಎಲ್ಲ ಫಿಕ್ಸ್ ಮಾಡಿ ಮುಗ್ದಿದೆ. ಇದು ರಕ್ಷಿತ್ ಆರುಷದು ಫಸ್ಟ್ ಬರ್ಡೇ ಇರಬೇಕಾದ್ರೂ ಅವನೇ ಫಿಕ್ಸ್ ಮಾಡಿದ್ದು. ಆದರೆ ಇದು ಫಿಕ್ಸ್ ಮಾಡಿ ಮುಗಿಬೇಕಾದ್ರೆ 1 ಗಂಟೆ ಆಗಿದೆ. ಇವಾಗ ರಕ್ಷಿತ್ ಮತ್ತು ಲಾವಣ್ಯ ಇಬ್ಬರು ಸೆಟ್ ಮಾಡಿದರು. ಸೊ 1 ಗಂಟೆ ಆಗಿದೆ ನೋಡಿ. ಇಲ್ಲಿ ಇನ್ನೂ ಅವರು ಮನೆಗೆ ಹೋಗಿ ಮಲ್ಕೋಬೇಕು, ಅಂದರೆ ಡ್ಯೂಟಿಯಿಂದ ಡೈರೆಕ್ಟ್ ಇಲ್ಲೇ ಬಂದಿದ್ದರು. ಇವಾಗ ಮನೆಗೆ ಬಂದಾಯಿತು. ಇನ್ನಿವಾಗ ಟೈಮ್ ಇಲ್ಲ, ಬೇಗ ಮಟನ್ ಕರಿ ಮಾಡಬೇಕು. ಯಾಕಂದರೆ ಚಿಕನ್ ಎಲ್ಲ ಹೊರಗಡೆಯಿಂದ ತೊಗೊಂಬರ್ತಾ ಇದ್ದೇವೆ. ಡ್ಯೂಟಿ ಇತ್ತಲ್ವ, ಹಾಗಾಗಿ ಇಲ್ಲಾಂದರೆ ಮನೆಯಲ್ಲೇ ಮಾಡ್ತಿದ್ದೆ ಎಲ್ಲ. ಸೊ ಹಾಗಾಗಿ ಮಟನ್ ಕರಿ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಎಲ್ಲ ಮಾಡ್ತಾಯಿಲ್ಲ, ಯಾಕೋಸ್ಕರ ಅಂದರೆ ತುಂಬ ಬೇಗನೆ ಆಗಬೇಕು ಮತ್ತು ಟೈಮ್ ಇಲ್ಲ, ಮತ್ತು ಗೆಸ್ಟ್ ಕೂಡ ಬರ್ತಾರೆ ಅಲ್ವಾ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಯಾವ ರೆಸಿಪಿ ಬೇಕಾದರೆ ತೋರಿಸ್ತೀನಿ. ಅದು ನಾನು ಇವಾಗಷ್ಟೇ ಅಮ್ಮನ ಜೊತೆ ಕೇಳಿದೆ ಹೇಗೆ ಮಾಡೋದು ಅಂತ. ಸೊ ಅಮ್ಮ ಹೇಳಿಕೊಟ್ರು, ಹಾಗೆಯೇ ನಾನು ಮಟನ್ ಕರಿ ಮಾಡ್ತೀನಿ. ನೋಡಿ, ಮಟನ್ ಕರಿ ಆಗೇ ಹೋಯಿತು. ಇದು ನಾನು ಗ್ರೀನ್ ಮಸಾಲ ಮಾಡಿರೋದು, ಇಡ್ಲಿಗೆಲ್ಲ ಚೆನ್ನಾಗಾಗುತ್ತೆ. ಆದರೆ ನಾನು ಫಸ್ಟ್ ಟೈಮ್ ಇಷ್ಟು ಕ್ವಾಂಟಿಟಿ ಮಾಡ್ತಾ ಇರೋದು. ತುಂಬ ಕ್ವಾಂಟಿಟಿ ಮಾಡಿದರೆ ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲಲ್ವ. ಆದರೆ ನನಗೆ ತುಂಬ ಜನ ಹೇಳಿದರು ತುಂಬ ಚೆನ್ನಾಗಾಗಿದೆ ಅಂತ. ಖುಷಿ ಆಯಿತು. ಯಾರಾದರೂ ತಿಂದು ಚೆನ್ನಾಗಾಗಿದೆ ಅಂತ ಹೇಳಿದರೆ ನಮಗೂ ಖುಷಿ ಆಗುತ್ತಲ್ವ ಕಷ್ಟಪಟ್ಟಿದ್ದಕ್ಕೆ. ಸೊ ಈ ರೆಸಿಪಿ ನಿಮಗೆ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸೊ ಎಲ್ಲರೂ ಬಂದಿದ್ದರು ಇವಾಗಲೇ. ಆರುಷು ಮತ್ತು ಬರ್ಡೇದು ಕೇಕ್ ಇದೆಯಲ್ವ, ಸೊ ಅವನಿಗೆ ಕಾರ್ ಕೇಕೇ ಬೇಕು, ಅದೇ ಡಿಸೈನಲ್ಲಿ ಬೇಕು, ಕಾರ್ ಬೇಕಂತ ಕೇಳ್ತಾ ಇದ್ದ. ಸೊ ಈ ಸಲ ನಾನು ಬರೀ ಕೇಕ್ ಆರ್ಡ್ರ್ ಮಾಡಿದ್ದೆ. ಅದರ ಮೇಲೆ ಡೆಕೋರೇಷನ್ ನಾನೇ ಮಾಡಿರೋದು. ತುಂಬ ಎಕ್ಸೈಟೆಡ್ ಆಗಿದ್ದಾನೆ ನೋಡಿ, ತುಂಬ ಖುಷಿಯಲ್ಲಿದ್ದ ಅವನು. ನಾನು ಬರ್ಡೇ ಕೇಕ್ ಕೂಡ ಮಾಡ್ತಾಯಿದ್ದೆ. ಮೊದಲೆಲ್ಲ ಎಲ್ಲರದ್ದು ನಮ್ಮ ಮನೇಲಿ ಎಲ್ಲರೂ ಇದ್ರಲ್ವ, ಎಲ್ಲರದ್ದು ಬರ್ಡೇ ಕೇಕ್ ನಾನೇ ಮಾಡ್ತಿದ್ದಿದ್ದು ಮನೆಯಲ್ಲೇ. ಆಮೇಲೆ ಡಿಸೈನ್ ಎಲ್ಲ ನಾನೇ ಮಾಡ್ತಿದ್ದೆ. ನೀವು ನೋಡ್ತಿರ್ಬೋದು, ನನ್ನದು ಯಾರೆಲ್ಲ ಫಾಲೋ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ ಅಥವಾ ಯೂಟ್ಯೂಬ್ ಆಗಲಿ, ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಲಾಸ್ಟ್ ಟೈಮ್ ಅಷ್ಟೇ ಒಂದು ಕೇಕ್ ಮಾಡಿದ್ದೆ, ಫ್ರೂಟ್ ಕೇಕ್. ತುಂಬ ಜನ ಹೇಳಿದರು ತುಂಬ ಚೆನ್ನಾಗಿದೆ, ನೋಡಲಿಕ್ಕೆ ಹೇಗಿತ್ತು ಹಾಗೆ ಅಂತ ಕೇಳಿದರು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಆರುಷ್ ಬರ್ಡೇ ಕೇಕ್ ಕೂಡ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೆ, ಆದರೆ ನಂಗೆ ಮಾಡೋಕ್ಕಾಗಿಲ್ಲ. ತುಂಬ ಬ್ಯುಸಿ ಆಗಿಬಿಟ್ಟೆ. ತುಂಬ ಅಂದರೆ ನನಗೆ ಆಫೀಸ್ ಇತ್ತು ಆ ದಿವಸ. ಸೊ ಹಾಗಾಗಿ ನನ್ನ ಮನೆಯಲ್ಲೇ ಇದ್ದಿದ್ದರೆ ಆ ಫುಲ್ ಡೇಯಲ್ಲಿ ನಾನು ಎಲ್ಲ ಮಾಡ್ತಿದ್ದೆ. ಸೊ ಆಫೀಸ್ ಇದ್ದಿದ್ದರಿಂದ ನನಗೆ ಯಾವುದೂ ಮಾಡೋಕ್ಕಾಗಿಲ್ಲ. ಆದರೆ ಈ ಕೇಕ್ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ನಿಮಗೆ ಎಲ್ಲಿಂದ ಅಂತ ಬೇಕಾದರೆ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಆಯಿತಾ. ಆಮೇಲೆ ಆರುಷಿಗೆ ಇಲ್ಲಿ ಕೆಲವು ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ. AB, ಲಕ್ಸ್, ಆಮೇಲೆ ರಿಯಾನ್ಸ್ ಅಂತ ಒಬ್ಬ ಇದ್ದಾನೆ, ಅವ್ನ ಕ್ಲಾಸ್ ಫ್ರೆಂಡ್ಸ್ LKGಯಲ್ಲಿ. ಅವನು ಅಂದ್ರೂ ತುಂಬ ಇಷ್ಟ. ಸೊ ಲಕ್ಸ್ ಬರ್ತಾ ಇರಲಿಲ್ಲ, ಅವ್ನು ಕರೀತಾ ಇದ್ದಾನೆ.
ಇವಾಗ ಅಶ್ವಿನ ನನಗೆ ಕುಕ್ಕಿಂಗ್ ಮಾಡೋದಂದರೆ ತುಂಬ ಇಂಟ್ರೆಸ್ಟ್ ಬಂದಿದೆ. ಯಾಕಂದರೆ 1 ವೀಕಿಂದ ಅವರೇ 1 ಅಲ್ಲ 2-3 ವೀಕ್ಸಿಂದ ಅವರೇ ಕುಕ್ಕಿಂಗ್ ಮಾಡ್ತಾಯಿದ್ದಾರೆ. ಸೊ ಅವರು ಇಷ್ಟನೂ ಪಡ್ತಿದ್ದಾರೆ ಅವ್ರು ಕುಕ್ಕಿಂಗ್ ಮಾಡಿರೋದನ್ನು. ಹಾಗಾಗಿ ಕಿಚನ್ ಡಿಪಾರ್ಟ್ಮೆಂಟಲ್ಲೇ ಇದ್ದರು. ಮತ್ತು ಮಕ್ಕಳು ಎಲ್ಲ ಗಾಡಿನ ತೆಗೆದ್ರು ಆಟಾಡ್ತಿದ್ರು. ಅದೆಲ್ಲ ಡಸ್ಟ್ ಇದ್ದಿತ್ತು. ಆರುಷು ಅದರಲ್ಲಿ ಆಟಾಡ್ತಾನೇ ಇರಲಿಲ್ಲ. ಇವಾಗ ಎಲ್ಲನೂ ತೆಗೆದು ಆಟಾಡ್ತಾ ಇದ್ದ. ಸೊ ತುಂಬ ಎಂಜಾಯ್ ಮಾಡ್ತಾಯಿದ್ರು. 3 ಗಂಟೆ ತನಕ ಮಲಗಿಲ್ಲ ಅವನು. ನನಗೂ ಅಷ್ಟೇ, ನನ್ನ ಫುಲ್ ಫೇಸ್ ಡಲ್ಲಾಗಿತ್ತು. ಸೊ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡಿದ್ದೆ, ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೆ. ಅಂದರೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಮತ್ತು ನಾವೊಂದು ಶೂಟ್ ಮಾಡಲಿಕ್ಕೆ ಹೋಗಿದ್ವಿ. ನೋಡಿ ಬಲೂನ್ ಕತೆ ಹೇಗಾಗಿದೆ ಅಂತ. ಇವತ್ತು ನಾವು ಬೆಳಿಗ್ಗೆನೇ ಹೊರಟಿದ್ವಿ. ನೋಡಿ ನಾನು ಹೊರಡಬೇಕಾದ್ರೆ ಏನೆಲ್ಲ ಕ್ರೀಮ್ ಹಚ್ಕೊತೀನಿ ಅಂತ ತೋರಿಸ್ತೀನಿ. ನಾನು ಸನ್ಸ್ಕ್ರೀನ್ ಹಚ್ಕೊತಾ ಇದ್ದೀನಿ. ಸನ್ಸ್ಕ್ರೀನ್ ಹಚ್ಚಿ ಇನ್ನೊಂದು ಫೌಂಡೇಶನ್ ಹಾಕ್ಕೊತಾ ಇದ್ದೀನಿ. ಲ್ಯಾಕ್ಮೆ ಫೌಂಡೇಶನ್. ಇದು ನಂಗೆ ಸಖತ್ತಾಗಿ ಇಷ್ಟ. ಮೂಸ್ ಫೌಂಡೇಶನ್ ನಾನು ಯಾವಾಗಲೂ ಬರಬೇಕಾದ್ರೆ ಒಂದು 2-3 ತಗೊಂಬರ್ತೀನಿ. ಯಾಕಂದರೆ ಇಲ್ಲಿ ಈ ಥರದ್ದು ಫೌಂಡೇಶನ್ ಸಿಗಲ್ಲ. ಸೊ ಕ್ರೀಮಿ ಅಂತಲ್ಲ, ಇದು ಸ್ವಲ್ಪ ಸಾಫ್ಟಾಗಿರುತ್ತೆ ಟೆಕ್ಸ್ಚರು. ಯೂಸ್ ಮಾಡ್ತಾ ಇರೋರಿಗೆ ಗೊತ್ತಾಗುತ್ತೆ. ನಂದು ಐಬ್ರೋ ನೋಡಿ, ಐಬ್ರೋ ಪೆನ್ಸಿಲ್ ಹಾಕಲಿಲ್ಲ ಅಂದರೆ ಸ್ವಲ್ಪ ಬ್ರೌನಿಷ್ ಆಗಿರುತ್ತೆ ನನ್ನ ಐಬ್ರೋ. ಸೊ ಯಾವಾಗಲೂ ಐಬ್ರೋ ಪೆನ್ಸಿಲ್ ಹಾಕ್ತೇನೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಲುಕ್ ಬಂತಂತ ಐಬ್ರೋ ಪೆನ್ಸಿಲ್ ಹಾಕಿದ ಮೇಲೆ. ಆಮೇಲೆ ನಾನು ಮೆಬ್ಲಿನ್ ಲಿಪ್ಸ್ಟಿಕ್ ಹಾಕ್ತಾಯಿದ್ದೇನೆ. ನಾನು ಹೇಳಿರೋ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಮೆಬ್ಲಿನ್ ಲಿಪ್ಸ್ಟಿಕ್ ಯೂಸ್ ಮಾಡೋದು. ಬಟ್ ಮನೆಯಲ್ಲೂ ಯಾರೂ ಇರಲಿಲ್ಲ. ಅಂದರೆ ಎಲ್ಲರೂ ಮೀಟಿಂಗ್ ಹೋಗಿದ್ರು. ಬಿಲ್ಲವ ಸಂಘದ ಮೀಟಿಂಗ್ ಆಗ್ತಾಯಿತ್ತು. ಸೊ ಅಲ್ಲಿಗೆ ಹೋಗಿದ್ರು. ಸೊ ಹಾಗಾಗಿ ನಾನು ಲಾವಣ್ಯ ಇಬ್ಬರೇ ಇದ್ವಿ ಅಲ್ವಾ. ಸೊ ನಾವಿಬ್ಬರು ಒಂದು ವಿಡಿಯೋ ಶೂಟ್ ಮಾಡೋಣ ಅಂತ ಹೊರಗಡೆ ಹೊರಟಿದ್ವಿ. ನಾವು ಯಾವುದಾದ್ರೂ ವಿಡಿಯೋ ಶೂಟ್ ಮಾಡಬೇಕಿದ್ರೆ ಪ್ಲ್ಯಾನ್ ಮಾಡಿ ಹೋಗ್ತಾ ಇರ್ತೀವಿ. ಅಲ್ಲಾಂದರೆ ಫೋಟೋಶೂಟು ಆ ಥರ ಇದ್ದರೆ ನಾವು ಮೊಬೈಲಲ್ಲೇ ಶೂಟ್ ಮಾಡೋದು. ಬರೀ ಅಂದರೆ ಬೇರೆ ಕ್ಯಾಮ್ರಾದಲ್ಲೆಲ್ಲ ಶೂಟ್ ಮಾಡ್ತಾಯಿಲ್ಲ, ಮೊಬೈಲಲ್ಲೇ ನಾವು ಶೂಟ್ ಮಾಡ್ಕೊಳೋದು. ಹಾಗೂ ಆರುಷ್ ಕೂಡ ಹೊರಟು ನಿಂತಿದ್ದ. ಅವನದು ಕೂಡ ಬರ್ಡೇ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಅವನು ಹೊರಡಿಸಿದ್ದೆ. ಇನ್ನು ನಾವು ಲಾವಣ್ಯ ಕರ್ಕೊಂಡು ಹೋಗ್ಬೇಕಲ್ವ. ಸೊ ಅವ್ರ ಮನೆಗೆ ಹೋಗಬೇಕಾಗುತ್ತೆ. ಸೊ ನಾವು ಹೊರಟ್ವಿ. ಮಮ್ಮಿ ಹೌಸ್ ಹೋಗಿದ್ದೀನಮ್ಮ. ಓಕೆ ನೋಡಿ ಆರುಷ್ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೇನಂತ ನೋಡಿ. ಆರುಷ್ ಓಕೆನ್ಲೆ ಹಾಯ್ ಆಲ್ ಎಂಚೊಲ್ಲ ಸಾರಿ ಹೇಗಿದ್ದೀರಾ ಎಲ್ರು ಅಂತ ಕೇಳಿ. ಚೆನ್ನಾಗಿದ್ದೀರಾ ಕೇಳಿ. ಚೆನ್ನಾಗಿದ್ದೀರಾ ಎಲ್ರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಕೇಳಿ. ಆರುಷಿಗೆ ಫಸ್ಟ್ ಟೈಮ್ ಕನ್ನಡ ಬರೋದಿಲ್ಲ ಆರುಷಿಗೆ. ಸೊ ಹಾಗಾಗಿ ಅವನಿಗೆ ಎಷ್ಟೊಂದು ಇದು ಫಸ್ಟ್ ಟೈಮ್ ಅವ್ನು ಕನ್ನಡ ಮಾತಾಡ್ತಿರೋದು ಅಲ್ವಾ ಆರುಷು? ಹೌದಲ್ವಾ? ಇವಾಗ ಎಲ್ಲಿ ಹೋಗ್ತಿರೋದು ನಾವು? ಎಲ್ಲಿ ಹೋಗ್ತಿರೋದು ಹೇಳಿ. ಯಾರು ನಿಮ್ದು ಸ್ಕೂಲ್ ಟೀಚರ್? ಸ್ಕೂಲ್ ಟೀಚರ್ ಕ್ಯೂಟ್ ಇದ್ದಾರಂತೆ, ಮೊನ್ನೆಯಿಂದ ಹೇಳ್ತಾ ಇದ್ದಾನೆ. ನಾನು ಇನ್ನೂ ನೋಡಿಲ್ಲ ಒಂದು ಟೀಚರ್ನ. ಮೊದಲು ಸರಸ್ವತಿ ಟೀಚರ್ ಅಂತ ಇದ್ರು, ತುಂಬ ಒಳ್ಳೆ ಇದ್ರು ಅವರು. ಇವಾಗಿನ ಟೀಚರ್ ಕೂಡ ಒಳ್ಳೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು, ಇನ್ನೊಂದ್ಸಲ ಹೋಗಿ ಮೀಟ್ ಆಗಬೇಕು. ಅಂದರೆ ನಮಗೆ ಇಲ್ಲಿ ಊರಿನ ಥರ ನಾವು ಹೋಗಿ ಬಿಡ್ಲಿಕ್ಕಿಲ್ಲ, ಜಸ್ಟ್ ಗೇಟ್ ಹತ್ರ ಬಿಡ್ಲಿಕ್ಕೆ, ಮತ್ತೆ ಅವರು ಕರ್ಕೊಂಡು ಹೋಗ್ತಾರೆ ಇಲ್ಲಿ ಸ್ಕೂಲಲ್ಲಿ. ಹಾಗೆ ನಾವು ಲಾವಣ್ಯ ಹತ್ರ ಬಂದು ನೋಡೋಣ ಎಲ್ಲಿದ್ದಾಳಂತ. ಲಾವಣ್ಯನ ಮನೆ ಆಚೆ ಬಂದೆ. ಈ ಥರ ಇದೆ ಅವರು ನೋಡಿ, ಚೆನ್ನಾಗಿದೆ ಎಲ್ಲ ಗಾರ್ಡನ್ ಹಾಕಿ ನಿಂತ್ಕೊಂಡಿದ್ದಾಳೆ ಅಲ್ಲಿ. ಅವಳು ವಿಡಿಯೋ ಮಾಡ್ತಾ ಇದ್ದಾಳೆ. ಮಾಮಿ ವಿಡಿಯೋ ಮಾಡ್ಕೊಂತಲೇ. ಹೊರಗಡೆ ಬಂದಿದ್ವಿ ಎಲ್ಲ
ಹರೀಶದು ಬರ್ಡೇ ಎಲ್ಲ ಬಿಸಿ ಆಯಿತು. ನಿನ್ನೆ 3 ಗಂಟೆ ಆಗಿದೆ ಮಲಗಬೇಕಾದ್ರೆ. ಸೊ ಇವತ್ತು ಸ್ವಲ್ಪ ಶೂಟ್ ಇತ್ತು, ಒಂದು ಚಿಕ್ಕ ಶೂಟ್ ಮಾಡಲಿಕ್ಕಿತ್ತು ವಿಡಿಯೋಸ್ ಬಿಟ್ಟು, ಅದಕ್ಕೋಸ್ಕರ ಗಾರ್ಡನ್ ಬಂದಿದ್ವಿ. ಇದು ಆಂಡ್ಲಸ್ ಗಾರ್ಡನ್, ನೀವು ನೋಡಿರ್ತೀರ ನಂದು ವ್ಲಾಗಲ್ಲಿ. ನಾವು ಬರ್ತಾ ಇರ್ತೀವಿ ಇಲ್ಲಿ ನೋಡಿ. ಹೋಗ್ತಾ ಇದ್ದಾರೆ. ಹರೀಶಿಗೆ ನಿದ್ದೆನೂ ಬರ್ತಾಯಿಲ್ಲ. ಇವಾಗ 2 ಗಂಟೆ ಆಯಿತು. ಇನ್ನಷ್ಟು ನಮ್ಗೆ ನಿದ್ದೆ ಬರ್ತಾಯಿದೆ, ಅವನಿಗೆ ಬರ್ತಾ ಇಲ್ಲ. ಇನ್ನೂ ಅಷ್ಟೊತ್ತಿದ್ರೂ ಇರ್ತಾನೆ. ಹಾಗೆ ಇವಾಗ ಹೋಗಿ ಊಟ ಮಾಡಿ ಹೋಗ್ತೀವಿ. ಹರೀಶ್ ಬರ್ಡೇ ದಿವಸ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊತಾ ಇದ್ವಿ, ಆದರೆ ತುಂಬ ಬ್ಯುಸಿ ಆಗಿತ್ತು, ಹಾಗಾಗಿ ಹೋಗಲಿಕ್ಕೆ ಆಗಿಲ್ಲ. ಸೊ ಅದರ ಮರು ದಿವಸ ನಾವು ಹೋಗಿದ್ವಿ ಟೆಂಪಲಿಗೆ. ತುಂಬ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಇಲ್ಲಿ. ರಾಮಕೃಷ್ಣ ಟೆಂಪಲು ತುಂಬ ಚೆನ್ನಾಗಿದೆ ಬಹ್ರೇನಲ್ಲಿ. ಇನ್ನು ಯಾರೂ ಹೋಗಿಲ್ಲ ನೋಡಿ, ಇನ್ನೂ ಯಾರೂ ಹೋಗಿಲ್ಲ, ಅವರು ಖಂಡಿತವಾಗ್ಲೂ ವಿಸಿಟ್ ಕೊಡಿ ಇಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲಾಸ್ಟ್ ತನಕ ವಿಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.